ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ಬೆಳಗ್ಗೆ ಟೈಮ್ ಬಂದು 8:40 ಆಯಿತು. ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು, ಹಾಗೆ ಇವತ್ತು ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡ್ಕೋಬೇಕು, ಚಿಕನ್ ಸುಕ್ಕ ಮಾಡ್ಕೋಬೇಕು. ಇದಿಷ್ಟು ಮಾಡಿ ನಾವೆಲ್ಲೋ ಹೋಗ್ತಾ ಇದ್ದೀವಿ. ನಿಮ್ಮನಿಗೂ ಹೇಳ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಕಿಚನ್ ತೋರಿಸ್ತೀನಿ ಫಸ್ಟಿಗೆ ಬ್ರೇಕ್ಫಾಸ್ಟಿಗೆ ನೂಡಲ್ಸ್ ಮಾಡೋಣ ಅಂತ ಇಲ್ಲೆಲ್ಲ ವೆಜಿಟೇಬಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಚಿಕನ್ ಸುಕ್ಕಕ್ಕೆ ಚಿಕನ್ನು ಕ್ಲೀನ್ ಮಾಡಿ ಇಟ್ಕೊಂಡಾಯಿತು. ಹಾಗೆ ಬಿರಿಯಾನಿ ಮಾಡೋದಕ್ಕೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ನೋಡಿ. ಇಲ್ಲಿ ನಾನು ತೇಜು ಬಿರಿಯಾನಿ ಪೇಸ್ಟ್ನ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲಾನು ಗ್ರೈಂಡ್ ಮಾಡ್ಕೋಬೇಕು ಚಿಕನ್ ಬಿರಿಯಾನಿಗೆ. ಅಂದ್ರೆ ನಾರ್ಮಲ್ ಗರಂ ಮಸಾಲ ಮತ್ತೆ ಕೊತ್ತಂಬರಿ ಕಾಳು ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ಅಂದ್ರೆ ಇವತ್ತು ನಾನು ದಮ್ ಬಿರಿಯಾನಿ ಮಾಡ್ತಾ ಇಲ್ಲ. ದಮ್ ಬಿರಿಯಾನಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ಅರ್ಜೆಂಟಾಗಿ ಹೋಗಬೇಕು ಅಂತಂದವಾಗ ಈ ಕುಕ್ಕರ್ನಲ್ಲೇ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದು. ಇದನ್ನು ಸ್ವಲ್ಪ ಬೇಗನೆ ಮಾಡ್ಕೋಬಹುದು. ಇಲ್ಲಿ ನಾನು ಧನಿಯಾ ಹಾಗೆ ಚಕ್ಕೆ ಲವಂಗ ಸ್ಟಾರ್ ಅನೀಸ್ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊತೀನಿ, ಮತ್ತೆ ಇದನ್ನ ಪೌಡರ್ ಮಾಡ್ಕೊಳ್ಳೋದು. ಇದು ಡ್ರೈ ರೋಸ್ಟ್ ಆಯ್ತು. ಇವಾಗ ಇದನ್ನ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಮನೆಯಲ್ಲೇ ಆಗಿರೋ ಪುದೀನ ಸೊಪ್ಪನ್ನ ನಾನು ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೊತೀನಿ. ಸೊ ಇದು ಎಕ್ಸ್ಟ್ರಾ ಮಸಾಲೆ, ತೇಜು ಬಿರಿಯಾನಿ ಮಸಾಲ ಹಾಕಿ ಮತ್ತೆ ಇದು ಎಕ್ಸ್ಟ್ರಾ ಮಸಾಲೆ ನೋಡಿ. ಈ ತರ ಗ್ರೀನ್ ಕಲರ್ ಆಯ್ತು. ಇಲ್ಲಿ ಇನ್ನೊಂದೇನು ಗೊತ್ತಾ, ಈ ಬಾಣಲೆ ಇದೆಲ್ಲ ದೊಡ್ಡ ಬಾಣಲೆ ನಾನು ನೂಡಲ್ಸ್ ಫ್ರೈಡ್ ರೈಸ್ ಮಾಡೋದಕ್ಕಂತಾನೆ ತಗೊಂಡಿರೋದು. ಅಂದ್ರೆ ಇವತ್ತು ಹೋಗ್ತಿದೀವಲ್ಲ ಅದೇ ಪ್ರೋಗ್ರಾಮ್ಗೆ ನಾವು ಲಾಸ್ಟ್ ಇಯರ್ ಹೋಗಿದ್ವಿ, ಆವಾಗ ಅಲ್ಲಿ ತಗೊಂಡಿರೋದು. ನೂಡಲ್ಸ್ನ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ರೆಡಿ ಆಗಿದ್ರೆ ನೂಡಲ್ಸ್ ಬೇಗನೆ ಮಾಡ್ಕೋಬಹುದು ಎಲ್ಲಾದ್ರೂ ಹೋಗ್ಬೇಕು ಅಂತಂದವಾಗ. ಬಾಣಲೆ ಬಿಸಿಗಿಟ್ಟು ಅದು ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ದೊಡ್ಡ ಆನಿಯನ್ನ ಕಟ್ ಮಾಡಿ ಹಾಕೊಂಡೆ. ಇದಾಗ ಇದು ಫ್ರೈ ಆಗೋಷ್ಟೊತ್ತಿಗೆ ನಾನು ಹಾಲು ಬಿಸಿ ಮಾಡಿ ಇಟ್ಟಿದ್ದೆ, ಇದನ್ನ ಕೆನೆ ತೆಕ್ಕೊಳ್ಳೋಣ ಅಂತ. ತುಂಬಾ ಟೈಮ್ ಆಯ್ತು ಮನೆಯಲ್ಲೇ ತುಪ್ಪ ಮಾಡ್ಕೊಂಡು. ಹಾಗೆ ನೋಡಿ ಎಣ್ಣೆ ಬಿಸಿ ಮಾಡಿ ಫ್ರಿಜ್ ನಲ್ಲಿ ಇಟ್ಟಿದೆ. ಎಷ್ಟು ದಪ್ಪ ದಪ್ಪ ಕೆನೆ ಬರ್ತಾ ಇದೆ. ಇದನ್ನ ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂತಾ ಬರೋದು. ಮತ್ತೆ ಇದನ್ನ ಫ್ರೀಜರ್ ಅಲ್ಲಿ ಇಟ್ಕೊಬೇಕು, ಇಲ್ಲಾಂದ್ರೆ ಹಾಳಾಗುತ್ತೆ. ಒಂದು 15 days ಎಲ್ಲ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಮನೆಯಲ್ಲೇ ತುಪ್ಪ ಮಾಡ್ಕೋಬಹುದು. ನೋಡಿ ನಂದು ನೂಡಲ್ಸ್ ರೆಡಿ ಆಯ್ತು. ಇವತ್ತು ಎಗ್ ನೂಡಲ್ಸ್ ಮಾಡ್ಕೊಂಡಿರೋದು. ಇದರ ದೊಡ್ಡ ಪಾತ್ರೆ ಇದ್ರೆ, ಅದು ಐರನ್ ಪಾತ್ರೆ ಎಲ್ಲ ಆದ್ರೆ ಇದರಲ್ಲಿ ನೂಡಲ್ಸ್ ಮಾಡ್ಕೊಳ್ಳೋದಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ನೂಡಲ್ಸ್ ರೆಡಿ ಆಯ್ತು. ಸೊ ನಾನು ನೂಡಲ್ಸ್ ರೆಡಿ ಮಾಡೋ ಅಷ್ಟೊತ್ತಿಗೆ ಇಲ್ಲಿ ಅತ್ತೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಬಿರಿಯಾನಿಗೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಅದು ಕಟ್ ಮಾಡಾಯ್ತು. ನಾವಿವಾಗ ತಿಂಡಿ ತಿನ್ಕೊಳ್ಳೋಣ ಅಂತ ಬಂದ್ವಿ. ನನ್ನ ಮಗಳು ಇವಾಗ ಎದ್ದು ನೋಡ್ತಾ ಇದ್ದಾಳೆ. ಸೊ ನೂಡಲ್ಸ್ ಎಲ್ಲ ಆಯಿತು. ಮತ್ತೆ ಎಲ್ಲಾದರೂ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಬೇಕಾದ್ರೆ ಲೇಟ್ ಆಗುತ್ತೆ. ಇವಾಗ ಚಿಕನ್ ಸುಕ್ಕ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಪೌಡರ್ ಎಲ್ಲ ಅತ್ತೆನೇ ಮಾಡಿ ಇಟ್ಟಿದ್ರು, ಜಸ್ಟ್ ನಾನು ಬೇಯೋದಕ್ಕೆ ಇಡೋದಷ್ಟೇ. ಮತ್ತು ಇನ್ನೊಂದು ಸರಿ ಬಿರಿಯಾನಿನೂ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡೆ. ಎಲ್ಲಾದರೂ ಹೋಗ್ಬೇಕಾದ್ರೆ ಈ ಥರ ಮಲ್ಟಿ ಟಾಸ್ಕಿಂಗ್ ಕೆಲಸ. ಮತ್ತೆಂತ ಗೊತ್ತಾ, ಚಿಕನಲ್ಲಿ ಲೆಗ್ ಪೀಸ್ ಎಲ್ಲ ಕೊಟ್ಟಿದ್ರು. 3 ಲೆಗ್ ಪೀಸ್, 3-4 ಏನೋ ಲೆಗ್ ಪೀಸ್ ಇತ್ತು. ಸೊ ಅದನ್ನ ಹಾಕಿ ಮತ್ತೆ ಸ್ವಲ್ಪ ಚಿಕನ್ ಪೀಸ್ ಹಾಕಿ ಬಿರಿಯಾನಿ ಮಾಡ್ತಿದ್ದೀನಿ. ಯಾವಾಗಲೂ ತಗೊಬರ್ಬೇಕಾದ್ರೆ 1 ಅಥವಾ 2 ಸಿಗುತ್ತೆ. ಈ ಸಲ ಜಾಸ್ತಿ ಸ್ವಲ್ಪ ಚಿಕನ್ ತಗೊಬಂದಿದ್ವಾ, ಹಾಗಾಗಿ ಲೆಗ್ ಪೀಸು ಜಾಸ್ತಿ ಕೊಟ್ಟಿದ್ರು. ಸೊ ಎಲ್ಲ ರೆಡಿಯಾಗಿ ಹೊರಟ್ವಿ. ಫಸ್ಟ್ಗೆ ಪೆಟ್ರೋಲ್ ಹಾಕೊಳ್ಳೋಣ ಅಂತ ಬಂದ್ವಿ. ಅಂದ್ರೆ ಈ ಸಲ ನನ್ನ ಹಸ್ಬೆಂಡ್ ಫುಲ್ ಟ್ಯಾಂಕೆ ಪೆಟ್ರೋಲ್ ಹಾಕ್ಸಿದ್ರು. ಏನಕ್ಕಂದ್ರೆ ಮತ್ತೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಪೆಟ್ರೋಲ್ ಮಧ್ಯೆ ಹಾಕ್ಬೇಕಂತ ಇರಲ್ಲ ಅಲ್ವಾ, ಅದಕ್ಕೆ. ನೋಡಿ ನನ್ನ ಮಗಳು ಮತ್ತೆ ಅತ್ತೆ ಹಿಂದೆ ಕೂತಿದ್ದಾರೆ. ಅವಳು ಜಾಸ್ತಿಯಾಗಿ ಹಿಂದೆನೆ ಕೂತ್ಕೊಳ್ಳೋದು, ಮುಂದೆ ಬಾ ಅಂತಂದ್ರು ಬರಲ್ಲ. ಎಲ್ಲೋ ನಿದ್ದೆ ಬಂದ್ರೆ ಬರ್ತಾಳಷ್ಟೇ. ಸೊ ಅಲ್ಲಿಂದ ನಾವು ಬಂದಿರೋದು ಮುಲ್ಕಿ ಸುಂದರಾಮ್ ಶೆಟ್ಟಿ ಸಭಾಂಗಣಕ್ಕೆ. ಅಲ್ಲಿ ಇವತ್ತು ತುಳುನಾಡ ಆಟಿ ಅಂತ ಪ್ರೋಗ್ರಾಮ್ ಆಗ್ತಾ ಇತ್ತು. ಊರಲ್ಲಾದ್ರೆ ಈ ಆಷಾಢ ಮಾಸದಲ್ಲಿ ಅಂದ್ರೆ ಆಟಿ ಟೈಮಲ್ಲಿ ಆಟಿಡೊಂಜಿ ದಿನ ಎಲ್ಲ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ. ಸೊ ಈ ಟೈಮಲ್ಲಿ ತುಳುನಾಡಿನ ಬೇರೆ ಬೇರೆ ತರದ ರೆಸಿಪಿಗಳನ್ನೆಲ್ಲ ಮಾಡಿ ಎಲ್ರಿಗೂ ಕೊಡ್ತಾ ಇರ್ತಾರೆ. ಅಂದ್ರೆ ಪತ್ರೊಡೆ, ಚಟ್ನಿ, ಉಪ್ಪಿನಕಾಯಿ, ಇದೇ ಥರ ತುಂಬ ವೆರೈಟಿ ರೆಸಿಪಿನ ಮಾಡ್ತಾರೆ. ಇವಾಗ ಬೆಂಗಳೂರಲ್ಲಿ ಇದ್ಕೊಂಡು ಯಾರೆಲ್ಲ ಈ ಆಟಿನ ಮಿಸ್ ಮಾಡ್ಕೊಂಡಿರ್ತಾರೆ ಅವರಿಗೆ ಇವತ್ತೊಂದು ಒಳ್ಳೆ ದಿನ ಅಂತಲೇ ಅನ್ಬೋದು. ಮತ್ತು ಇಲ್ಲಿ ಗೋಳಿ ಸೋಡಾ, ಕೋರಿ ರೊಟ್ಟಿ, ಫಿಶ್ ಮತ್ತು ಇಡ್ಲಿ, ಇದೇ ಥರ ತುಂಬ ರೀತಿಯ ಫುಡ್ ಐಟಮ್ಸು ಇತ್ತು. ಅಂದರೆ ಊರ್ ಸೈಡಲ್ಲೆಲ್ಲ ಮಾಡ್ತಾರಲ್ವ, ಸೊ ಅವರೇ ಇಲ್ಲಿನೂ ಮಾಡಿದರು ಎಲ್ಲ ಫುಡ್. ಅಂದರೆ ನಮಗೇನಾದರೂ ಬೇಕಿದ್ರೆ ಪೇ ಮಾಡಿ ತಗೋಬೇಕು. ಮತ್ತು ಜನ ಅಂತೂ ಫುಲ್ಲು ಜನ, ಕಾಲು ಹಾಕೋದಕ್ಕೆ ಜಾಗ ಇರಲಿಲ್ಲ. ನಾವಿಲ್ಲಿ ಫೋಟೋ ಬೂತ್ ಏನು ಮಾಡಿದ್ರಲ್ಲಿ ಫೋಟೋ ತೆಕ್ಕೋಬೇಕು ಅಂತ ವೆಯ್ಟ್ ಮಾಡಿದ್ವಿ. ಮತ್ತು ಎಷ್ಟು ರಶ್ ಇತ್ತು ಅಂತಂದರೆ ಇಲ್ಲಿ
ನಿಂತ್ಕೊಂಡ್ರೆ ಸಾಕು ಜನಗಳೆಲ್ಲ ತಳ್ಕೊಂಡು ಹೋಗೋಷ್ಟು ಫುಲ್ ರಶ್ ಇತ್ತು. ಮತ್ತು ನಮಗೆ ಪ್ರೋಗ್ರಾಮು ನೋಡೋದಕ್ಕೆ ಆಗಿರಲಿಲ್ಲ. ಅದಕ್ಕೆ ನಾವು ಮತ್ತೆ ಅಲ್ಲಿ ಒಂದು ಅರ್ಧ ಗಂಟೆ ಇದ್ವಿ ಅಷ್ಟೇ. ಮತ್ತು ಅಲ್ಲಿಂದ ನಾವು ಲಾಲ್ಬಾಗ್ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಹೊರಗಡೆ ಹೋಗ್ತಾ ಇವಳು ಬಲೂನ್ ಬೇಕು ಅಂತ ಅಂದ್ಲು. ಏನೋ ಬಲೂನ್ ತಗೊಂಡ್ವಿ. ಅದಾದ್ಮೇಲೆ ಅದು ಬೇಡ ಅಂತ ಇನ್ನೊಂದು ಬೇಕು ಅಂತ ರಿಟರ್ನ್ ಹೋದ್ಲು. ನೋಡಿ ಎಷ್ಟು ರಶ್ ಇತ್ತು ಅಂತಂದರೆ ವಿಡಿಯೋನ ಮೇಲೆ ಹಿಡಿಯೋದಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ರಶ್ ಇತ್ತು. ನಾವು ಲಾಸ್ಟ್ ಟೈಮ್ ಬಂದವಾಗ ಇಷ್ಟೊಂದು ಜನ ಇರಲಿಲ್ಲ, ಮತ್ತು ಆವಾಗ ಚೇರ್ ಎಲ್ಲ ಹೊರಗಡೆ ಇತ್ತು ಪ್ರೋಗ್ರಾಮ್ ನೋಡೋದಕ್ಕೆ. ಬಟ್ ಈ ಸಲ ತುಂಬ ರಶ್ ಇತ್ತು, ಮತ್ತು ಮಗುನೆಲ್ಲ ಇಟ್ಕೊಂಡು ಕಷ್ಟ ಆಗುತ್ತೆ ಅಂತ ನಾವು ಹೊರಟ್ವಿ. ನೋಡಿ ಇವಳು ಬಲೂನ್ ತಗೊಬಂದ್ಲು. ಮತ್ತು ನಾವು ಅಲ್ಲಿಂದ ಹೋಗ್ತಾ ಒಂದು ಪಾರ್ಕ್ ಸಿಕ್ತು. ಅಟ್ಲೀಸ್ಟ್ ಇವಳು ಅದರಲ್ಲಾದರೂ ಆಟ ಆಡಲಿ ಅಂತ ಅಲ್ಲಿಗೆ ಬಂದ್ವಿ. ಅಂದರೆ ಆ ಗ್ರೌಂಡ್ ಪಕ್ಕನೇ ಈ ಪಾರ್ಕೂ ಇತ್ತು. ಸೊ ಇಲ್ಲಂತೂ ತುಂಬ ಜನ ಬಂದಿದ್ರು ಇಲ್ಲಿ ಆಟ ಆಡೋದಕ್ಕೆ. ಅಂದರೆ ಆ ಪ್ರೋಗ್ರಾಮಿಗೆ ಬಂದಿದ್ದಲ್ವ, ಅವರೆಲ್ಲ ಇಲ್ಲಿಗೆ ಬಂದಿದ್ರು. ಇವಳಂತೂ ಫುಲ್ ಎಂಜಾಯ್ ಮಾಡಿದ್ಲು. ಇಲ್ಲಿ ಜಾರ್ಬಂಡಿ, ಜೋಕಾಲಿ, ಹಾಗೆ ಮೇಲೆ ಹತ್ತೋದು ಎಲ್ಲದರಲ್ಲೂ ಆಟ ಆಡಿದ್ಲು. ಮತ್ತು ಅಲ್ಲಿಂದ ಲೇಟ್ ಆಗುತ್ತೆ ಅಂತ ನಾವು ಲಾಲ್ಬಾಗ್ ಹೋಗಬೇಕು ಅಂತ ಅಲ್ಲಿಂದ ಹೊರಟ್ವಿ. ಏನಕ್ಕೆ ಲಾಲ್ಬಾಗಲ್ಲಿ ಇವಾಗ ಆಗಸ್ಟ್ ತಿಂಗಳಲ್ಲಿ ಫ್ಲವರ್ ಶೋ ಮಾಡಿರ್ತಾರೆ, ಅಂದರೆ ಸ್ವಾತಂತ್ರ್ಯ ದಿನಾಚರಣೆಗೆ. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದು ಇವಳಂತೂ ಬರೋದಕ್ಕೆ ಕೇಳಿರಲಿಲ್ಲ. ಅಂದರೆ ಬೇಡ, ಇನ್ನೂ ಆಟ ಆಡಬೇಕು ಅಂತ ಇದ್ಲು. ಸೊ ನಾವು ಅಲ್ಲಿಗೆ ಹೋಗಬೇಕು ಅಂತ ಹೆಂಗೋ ಮಂಗ ಮಾಡಿ ಇವಳಂಗೆ ಕರ್ಕೊಂಬರ್ತಾ ಇದ್ದಾರೆ ಹಸ್ಬೆಂಡು. ಇವಳು ಬೆಳಗ್ಗೆ ಬೇಗನೆ ಎದ್ದಿದ್ಲಲ್ವ, ಹಾಗಾಗಿ ಮಲ್ಕೊಂಬಿಟ್ಲು. ನಾವು ಲಾಲ್ಬಾಗ್ ರೀಚ್ ಆಗೋಷ್ಟು ಇವಳಿಗೆ ನಿದ್ದೆ ಬಂತು. ಅತ್ತೇನು ಮಲ್ಕೊಂಡಿದ್ದಾರೆ. ನಾವಿವಾಗ ಇಲ್ಲಿಂದ ಹೊರಟ್ವಿ. ಯಾವಾಗಲೂ ಒಂದೊಂದು ಸಲ ಎಲ್ಲಾದರೂ ಈ ಥರ ಸುತ್ತಾಡೋದಕ್ಕೆ ಹೊರಟ್ರೆ ರೂಟೇ ಯಾವುದಂತ ಗೊತ್ತಾಗಲ್ಲ, ಹಾಗಾಗಿ ಮ್ಯಾಪ್ ಹಾಕ್ಕೊಂಡೇ ಹೋಗಬೇಕು. ಇಲ್ಲಿ ನೋಡಿ ನಮ್ಮದು ಚಿಕ್ಕದು ಬುದ್ಧ. ನೋಡಿ ಲಾಲ್ಬಾಗ್ ರೀಚ್ ಆಗೋಷ್ಟೊತ್ತಿಗೆ ಇಲ್ಲಿ ಜೋರು ಮಳೆ ಬಂತು. ಇಲ್ಲೊಂದು ನಾವು ಟರ್ನ್ ತಗೋಬೇಕು ಅಷ್ಟೇ. ಅಲ್ಲಿ ಹೋಗ್ಬೇಕನ್ನೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಹಾಗೆ ಫುಲ್ ಜಾಮ್ನು ಇತ್ತು. ಮತ್ತು ಅಲ್ಲಿ ಒಳಗಡೆ ಹೋದ್ಮೇಲೆ ಮಳೆ ಬಂದರೆ ನಿಂತ್ಕೊಳ್ಳೋದಕ್ಕೇನು ಜಾಗ ಇರಲ್ಲ, ಅಂದರೆ ಎಲ್ಲೂ ಮಾಡೆಲ್ಲ ಇಲ್ಲ. ಹಾಗಾಗಿ ಏನು ಮಾಡೋದು ಅಂತ ಆದರೂ ಅಲ್ಲಿ ಹತ್ತಿರ ತನಕ ಹೋದ್ವಿ. ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಅಂದರೆ ಇಲ್ಲಿ ಪಾರ್ಕಿಂಗಿಗೆ ಜಾಗ ಇಲ್ಲ, ನೀವು ಹೊರಗಡೆ ಎಲ್ಲಾದರೂ ಗಾಡಿ ನಿಲ್ಲಿಸಬೇಕು ಅಂತ. ಹಾಗೆ ಟೂ ವೀಲರ್ ಆದರೂ ಎಲ್ಲಾದರೂ ಪಾರ್ಕ್ ಮಾಡಿ ಹೋಗ್ಬೋದು. ಮತ್ತು ಕಾರೆಲ್ಲ ಇಲ್ಲಿ ರೋಡ್ ಸೈಡ್ ಪಾರ್ಕ್ ಮಾಡೋದು ತುಂಬಾ ಕಷ್ಟ. ಮತ್ತು ಇವಳು ಹೇಗೂ ಮಲ್ಕೊಂಡಿದ್ಲು. ನಾವು ಸೀದಾ ಹೋಗೋಣ ಮನೆಗೆ ಅಂತ ಅಲ್ಲಿಂದ ಸೀದಾ ಹೊರಟ್ವಿ. ಅದಕ್ಕೆ ಇವತ್ತು ಹೋಗಿರೋದು ಯಾವ ಕೆಲಸನೂ ಆಗಿಲ್ಲ. ತುಳುನಾಡ ಆರ್ಟಿ ಪ್ರೋಗ್ರಾಮ್ನು ನೋಡೋದಕ್ಕಾಗಿರಲಿಲ್ಲ, ಅಲ್ಲಿನ ರಶ್ ಇತ್ತು. ಲಾಲ್ಬಾಗ್ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಅಲ್ಲೂ ಹೋಗೋದಕ್ಕಾಗಿಲ್ಲ. ಮತ್ತು ಮಳೆ ಬಂತು, ಪಾರ್ಕಿಂಗ್ಗೂ ಜಾಗ ಇರಲಿಲ್ಲ. ಇವಳೊಂದು 10-15 ನಿಮಿಷ ಪಾಪ ಗ್ರೌಂಡಲ್ಲಿ ಆಟ ಆಡಿದ್ಲು ಪಾರ್ಕಲ್ಲಿ ಅಷ್ಟೇ. ಆದರೆ ಇನ್ನೊಂದು ಏನಂತಂದರೆ, ನಾವು ಇಲ್ಲಿ ಮನೆ ಹತ್ರ ರೀಚ್ ಆಗಬೇಕಾದ್ರೆ ಅಲ್ಲಿ ಮಳೆನೇ ಇರಲಿಲ್ಲ. ನೋಡಿ ಅಲ್ಲಿಂದ ನಾವು ಬೇಕ್ರಿಗೆ ಬಂದ್ವಿ ಪಪ್ಸ್ ತಗೊಳ್ಳೋಣ ಅಂತ. ಇವಳು ಇದು ಬೇಕು ಅಂತ ತಂದ್ಲು, ಆದರೆ ಇದು ನೋಡೋದಕ್ಕೆ ಅಷ್ಟೇ ಚೆನ್ನಾಗಿದೆ, ತಿನ್ನೋದಕ್ಕೆ ಚೂರು ಚೆನ್ನಾಗಿರಲಿಲ್ಲ. ಜಸ್ಟ್ ಹಾಲ್ಗೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿ ಕೊಟ್ಟದ್ರ ಮೇಲೆ ಈ ಪೊಮೊಗ್ರಾನೆಟ್ನ ಹಾಕಿರೋ ಥರ ಇತ್ತು. ಮತ್ತು ಹೊರಗಡೆ ಆ ಬೌಲ್ ಇದೆ ಅಲ್ಲ, ಅದು ಫುಲ್ಲು ಚಾಕ್ಲೇಟ್ ಬೌಲು, ಅದನ್ನು ಚೆನ್ನಾಗಿರಲಿಲ್ಲ. ಅಲ್ಲಿಂದ ರಾತ್ರಿ ಒಂದು ರೌಂಡ್ ಹೋಗೋಣ ಅಂತ ಬಂದ್ವಿ. ಅಂದರೆ ನಾವು ಬಂದಿದ್ದು ಅತ್ತೆಗೊಂದು ಸೀರೆ ತಗೊಳ್ಳೋಣ ಅಂತ. ನಾವೇನೋ 2 ಸೀರೆ ಸೆಲೆಕ್ಟ್ ಮಾಡಿ ತಗೊಂಡೋದ್ವಿ. ಆಮೇಲೆ ಇಲ್ಲಿ ಏನು ಗೊತ್ತಾ, ನಾವು 2 ತಗೊಂಡ್ರೆ ರಿಟರ್ನ್ ಮಾಡಿ ಬೇರೆ ಸೀರೆ ತಗೋಬೇಕು, ಎಕ್ಸ್ಚೇಂಜ್ ಅಷ್ಟೇ, ಮತ್ತು ಅಮೌಂಟ್ ರಿಟರ್ನ್ ಕೊಡಲ್ಲ. ಸೊ ಅದು ಮತ್ತೆ ಯಾಕೋ ಅವ್ರಿಗೆ ಸರಿಯಾಗಿಲ್ಲ ಅಂತ ಇನ್ನೊಂದು ಸಲ ಅವರನ್ನೇ ಕರ್ಕೊಂಡು ಬಂದ್ವಿ. ಸೊ ಅವರು ಸೀರೆ ಸೆಲೆಕ್ಟ್ ಮಾಡಿದ್ರು, ಮತ್ತು ನೈಟಿ ನೋಡ್ತಾ ಇದ್ದಾರೆ. ನಾವು ಇನ್ನೊಂದ್ಸಲ ಬರಬೇಕಾದ್ರೆ ಆಲ್ಮೋಸ್ಟ್ 10 ಗಂಟೆ ಆಗಿತ್ತು, ನಾವೇ ಲಾಸ್ಟ್. ನೋಡಿ ಇದು ಎಲ್ಲೋ ಸಾರಿ ಅತ್ತೆದ್ದು, ಮತ್ತೆ ಪರ್ಪಲ್ ಕಲರ್ದು ನಾನು ತಗೊಂಡೆ. ಅಲ್ಲಿಂದ ಬಂದಂತೂ ಫುಲ್ ಲೇಟ್ ಆಯಿತು, ಆಲ್ಮೋಸ್ಟ್ 11 ಗಂಟೆ ಆಯಿತು. ಮಗಳಿಗೆ ಊಟ ಕೊಟ್ಟಿರಲಿಲ್ಲ, ಅವಳಿಗೆ ಒಂದು ಪ್ಲೇನ್ ಎಗ್ ಆಮ್ಲೆಟ್ ಮಾಡಿ ಮತ್ತೆ ಊಟ ಕೊಟ್ಟೆ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀವಿ. ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.